कुछ निर्णय लिए गए हैं। आज अटल जी का जन्मदिन भी है, क्रिसमस का त्योहार भी है, तो मुझे लगा कि इस निर्णय को आप सबके साथ साझा करना चाहिए। साथियों, 15 साल से 18 साल की आयु के बीच के जो बच्चे हैं, अब उनके लिए देश में वैक्सीनेशन प्रारंभ होगा। 2022 में 3 जनवरी को सोमवार के दिन से इसकी शुरुआत की जाएगी। ये फैसला कोरोना के खिलाफ देश की लड़ाई को तो मजबूत करेगा ही, स्कूल कॉलेजों में जा रहे हमारे बच्चों की और उनके माता पिता की चिंता भी कम करेगा। यह प्रमाण है हमारे हेल्थ सिस्टम की मजबूती का, हमारी टीम डिलीवरी का, हमारे हेल्थ केयर वर्कर्स के डेडिकेशन और कमिटमेंट का, और देश के सामान्य मानवी के अनुशासन और विज्ञान में उनके विश्वास का। हमारे देश में जल्दी ही नेजल वैक्सीन और दुनिया की पहली डीएनए वैक्सीन भी शुरू होगी। साथियों, कोरोना के खिलाफ भारत की लड़ाई शुरू से ही वैज्ञानिक सिद्धांतों, वैज्ञानिक परामर्श और वैज्ञानिक पद्धति पर आधारित रही है। साथियों, 15 साल से 18 साल की आयु के बीच के जो बच्चे हैं, अब उनके लिए देश में वैक्सीनेशन प्रारंभ होगा। 2022 में 3 जनवरी को सोमवार के दिन से इसकी शुरुआत की जाएगी। ये फैसला कोरोना के खिलाफ देश की लड़ाई को तो मजबूत करेगा ही। ಸರ್, ನಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಬೀರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಒಂದು ಕಡೆಯಲ್ಲಿ ಮಕ್ಕಳಿಗೆ ಒಂದು ವ್ಯಾಕ್ಸಿನ್ ಇನ್ನೂ ಕೂಡ ಸಂಶೋಧನೆ ಹಂತದಲ್ಲಿ ಇದೆ ಅಂತ ಹೇಳಿದಾಗಲೇ ಒಂದಷ್ಟು ಆಶಾಭಾವನೆ ಮೂಡಿತ್ತು, ಆದ್ರೆ ಬೇಗನೆ ಸಿಗ್ಲಿ ಅನ್ನುವಂತ ಆಸೆ ಇತ್ತು. ಇದೀಗ ಸಿಕ್ಕಿರುವಂತಹ ವ್ಯಾಕ್ಸಿನ್ ಜೊತೆಗೆ ಇನ್ನೇನು ಸವಲತ್ತುಗಳು ಸಿಗ್ತಾ ಹೋಗುತ್ತೆ, ಬೂಸ್ಟರ್ ಡೋಸ್ ವಿಚಾರವಾಗಿ ಏನೇನಿದೆ ಮಾತುಗಳು ಅಂತ? ಚೈತ್ರ, ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾತುಗಳಲ್ಲಿ ಒಟ್ಟು 3 ಪ್ರಮುಖ ಸಂಗತಿಗಳನ್ನ ನಾವು ಗಮನಿಸಬಹುದು. ನಂಬರ್ 1ನೇದ್ದು ಏನು 15ರಿಂದ 18 ವರ್ಷದ ಮಕ್ಕಳಿಗೆ ಈಗ ವ್ಯಾಕ್ಸಿನ್ ಅನ್ನು ನೀಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇವತ್ತು ಬೆಳಗ್ಗೆ ಸಂಜೆ ಅಷ್ಟೇ ನಾವು ಗಮನಿಸಿದ್ವಿ, 12ರಿಂದ 18 ವರ್ಷದ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ನೀಡಬಹುದು ಅಂತ DCGI ಅನುಮತಿಯನ್ನ ಕೊಟ್ಟಿತ್ತು. ಭಾರತ್ ಬಯೋಟೆಕ್ಗೆ ಪತ್ರವನ್ನು ಬರೆಯುವ ಮೂಲಕ ಈ ಒಂದು ಅನುಮತಿಯನ್ನ ನೀಡಿತ್ತು. ಈ ಅನುಮತಿಯ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. 15ರಿಂದ 18 ವರ್ಷದ ಮಕ್ಕಳಿಗೆ ವ್ಯಾಕ್ಸಿನ್ ಅನ್ನು ನೀಡಲಿಕ್ಕೆ ತೀರ್ಮಾನ ಮಾಡಿದೆ. ಇಲ್ಲಿ ಆ ಸರ್ಕಾರದ ನಿರ್ಧಾರವನ್ನು ನಾವು ಗಮನಿಸಿದಂತ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಈಗ ಸರ್ಕಾರ ಮಾಡ್ತಾ ಇದೆ. DCGI 12ರಿಂದ 18 ವರ್ಷದ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ಕೊಡಬಹುದು ಅಂತ ಅನುಮತಿ ಕೊಟ್ಟರೂ ಕೂಡ ಸರ್ಕಾರ ಮಾತ್ರ 15ರಿಂದ 18 ವರ್ಷದ ಮಕ್ಕಳಿಗೆ ಲಸಿಕೆಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಯಾಕೆಂದ್ರೆ ಮೊದಲ ಹಂತದಲ್ಲಿ ಸ್ವಲ್ಪ ವಯಸ್ಸಿನ ಅಂದ್ರೆ ಮಕ್ಕಳಲ್ಲೇ ಮಧ್ಯ ವಯಸ್ಸಿನ ಮಕ್ಕಳಿಗೆ ಈ ಒಂದು ಲಸಿಕೆಯನ್ನು ನೀಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. 15ರಿಂದ 18 ವರ್ಷದ ಮಕ್ಕಳಿಗೆ ಲಸಿಕೆಯನ್ನು ನೀಡುವಂತದ್ದು ಬಹಳ ದೊಡ್ಡ ಪ್ರಮಾಣದ ಅಡ್ಡ ಪರಿಣಾಮಗಳು ಎಲ್ಲೂ ಕೂಡ ಕಂಡು ಬರದೇ ಇದ್ದಂತ ಸಂದರ್ಭದಲ್ಲಿ ಅದಕ್ಕಿಂತ ಅಂದ್ರೆ 15 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಮುಂದಿನ ಹಂತದಲ್ಲಿ ಲಸಿಕೆಯನ್ನು ನೀಡಲಿಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಇದೊಂದು ರೀತಿ ಎಚ್ಚರಿಕೆಯ ಹೆಜ್ಜೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಬೂಸ್ಟರ್ ಡೋಸ್ ಅನ್ನ ಕೊಡ್ಲಿಕ್ಕೂ ಕೂಡ ಈಗ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ ಮತ್ತೆ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಯಾರನ್ನೆಲ್ಲ ಕರಿತೀವಿ ಅವರಿಗೆ ಬೂಸ್ಟರ್ ಡೋಸ್ ಅನ್ನ ಕೊಡ್ಲಿಕ್ಕೆ ಈಗ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಮಕ್ಕಳಿಗೆ ಜನವರಿ 3ನೇ ತಾರೀಕಿಂದ ವ್ಯಾಕ್ಸಿನ್ ಅನ್ನ ನೀಡಿದ್ರೆ ಜನವರಿ 10ನೇ ತಾರೀಕಿಂದ ಬೂಸ್ಟರ್ ಡೋಸ್ ಅನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಮತ್ತೊಂದು ಪ್ರಮುಖ ಸಂಗತಿಯನ್ನು
ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ 60 ವರ್ಷದ ಮೇಲ್ಪಟ್ಟು ಯಾರೆಲ್ಲ ಬೇರೆ ಬೇರೆ ರೀತಿಯಾದಂತಹ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಅವರು ಕೂಡ ಬೂಸ್ಟರ್ ಡೋಸ್ ಅನ್ನ ಪಡಿಬಹುದು ಅಂತ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಲೈನ್ ವಾರಿಯರ್ಸ್, ಆರೋಗ್ಯ ಕಾರ್ಯಕರ್ತರು ಮತ್ತೆ 60 ವರ್ಷದ ಮೇಲ್ಪಟ್ಟವ್ರನ್ನ ಕೊರೋನಾ ವಿಚಾರದಲ್ಲಿ ನಾವು ಯಾವಾಗಲೂ ಕೂಡ ರಿಸ್ಕ್ ಫ್ಯಾಕ್ಟರ್ ಅಂತ ಕರಿತೀವಿ. ಹೀಗಾಗಿ ಈ ರಿಸ್ಕ್ ಫ್ಯಾಕ್ಟರ್ ನಲ್ಲಿ ಇರುವಂತಹ ವಯೋವೃದ್ಧರು ಏನಿದ್ದಾರೆ ಅವ್ರಿಗೂ ಕೂಡ ಬೂಸ್ಟರ್ ಡೋಸ್ ಅನ್ನ ನೀಡುವ ಮೂಲಕ ಒಮಿಕ್ರಾನ್ ಸೋಂಕಿನಿಂದ ಪಾರು ಮಾಡುವಂತ ಪ್ರಯತ್ನಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ 2 ಡೋಸ್ ಅನ್ನ ವಯೋವೃದ್ಧರು, ಆರೋಗ್ಯ ಕಾರ್ಯಕರ್ತರು, ಫ್ರಂಟ್ ಲೈನ್ ವಾರಿಯರ್ಸ್ ತೆಗೆದುಕೊಂಡಿದ್ರು ಕೂಡ ಒಮಿಕ್ರಾನ್ ಸೋಂಕು ಅದರ ಪ್ರಭಾವವನ್ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯವನ್ನ ತಜ್ಞರು ವ್ಯಕ್ತಪಡಿಸಿದ್ರು. ಹೀಗಾಗಿ ಈ 3 ವರ್ಗಗಳಿಗೆ ಮೊದಲು ಬೂಸ್ಟರ್ ಡೋಸ್ ಅನ್ನ ಕೊಡುವ ಮೂಲಕ ಆ ಒಂದು ಸೇಫ್ಟಿ ಮೆಜರ್ಮೆಂಟ್ ಅನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಇದಾದ ಬಳಿಕ ಬಹುಶಃ ಎಲ್ಲರಿಗೂ ಕೂಡ ಬೂಸ್ಟರ್ ಡೋಸ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ತನ್ನ ನಿರ್ಧಾರವನ್ನು ಪರಿಶೀಲಿಸುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಚೈತ್ರ, ಥ್ಯಾಂಕ್ ಯು ಶಬೀರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆಯಲ್ಲಿ ಥರ್ಡ್ ವೇವ್ಗೆ ಮಕ್ಕಳೇ ಟಾರ್ಗೆಟ್ ಆಗ್ತಾರೆ ಅಂತ ಹೇಳೋದಕ್ಕೂ, ಇತ್ತೀಚೆಗೆ ಬಂದಿರುವಂತಹ ಕೇಸಸ್ಗಳಿಗೂ, ಆ ಮಕ್ಕಳಿಗೆ ಹಿಸ್ಟ್ರಿ ಇಲ್ಲದೆ ಹೋದ್ರೂ ಕಾಣಿಸ್ಕೊಂಡಂತ ಕೋವಿಡ್ ಇವೆಲ್ಲ ಬಹಳಷ್ಟು ಆತಂಕ ಸೃಷ್ಟಿ ಮಾಡಿತ್ತು. ಇದೀಗ ರಿಲ್ಯಾಕ್ಸ್ ಆಗಿದೆ. ಜನವರಿ 3ರಿಂದ ಮಕ್ಕಳಿಗೂ ಕೂಡ ವ್ಯಾಕ್ಸಿನೇಷನ್ ಕೊಡಲಾಗುತ್ತೆ. ಇದು ಸೇಫ್ ಅಂತ ಹೇಳಲಾಗ್ತಾ ಇದೆ. ಜನವರಿ 3ರಿಂದ 15 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ನೀಡಲಾಗುತ್ತೆ. ಮಕ್ಕಳಿಗೆ ಈ ಲಸಿಕೆ ಆರಾಮದಾಯಕ. ಇದನ್ನ ಭಾರತ್ ಬಯೋಟೆಕ್ ಕೂಡ ಒಪ್ಪಿಕೊಂಡಿದೆ. ಮಕ್ಕಳಿಗೂ ವಯಸ್ಕರಿಗೆ ಕೊಡುವಷ್ಟೇ ಡೋಸ್ ಅನ್ನ ಕೊಡಲಾಗುತ್ತೆ. ಪ್ರಧಾನಿ ಹೇಳಿಕೆಯನ್ನ ಇದೀಗ ಭಾರತ್ ಬಯೋಟೆಕ್ ಕೂಡ ಸ್ವಾಗತಿಸಿದೆ. ಜನವರಿ 3ರಿಂದಲೇ ಇದು ಆರಂಭ ಆಗುತ್ತೆ. ಮೊದಲಿಗೆ 15 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಅನ್ನ ಕೊಡಲಾಗುತ್ತೆ. ಮಕ್ಕಳಿಗೆ ಈ ಲಸಿಕೆ ಸೇಫ್ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲವನ್ನ ಕೂಡ ನೋಡಿ ನಂತರನೇ ಇದೀಗ ಭಾರತ್ ಬಯೋಟೆಕ್ ಪ್ರಧಾನಿ ಹೇಳಿಕೆಯನ್ನ ಸ್ವಾಗತಿಸಿದೆ. ವಯಸ್ಕರಿಗೆ ಇದೀಗ ಎಷ್ಟು ಡೋಸ್ ಅನ್ನ ಕೊಡಲಾಗ್ತಾ ಇದೆ, ಎಷ್ಟು ದಿನಗಳ ಅಂತರದಲ್ಲಿ ಕೊಡಲಾಗ್ತಾ ಇದೆ, ಅದೇ ರೀತಿ ಮಕ್ಕಳಿಗೂ ಕೂಡ ಇರುತ್ತೆ. ಮಕ್ಕಳಿಗೂ ಕೂಡ ವಯಸ್ಕರಷ್ಟೇ ಡೋಸ್ ಅನ್ನ ನೀಡಲಾಗುತ್ತೆ. ಇದೀಗ ಜನವರಿ 3ರಿಂದಲೇ ಇದು ಆರಂಭ ಆಗೋದು. ಸ್ಕೂಲ್ ಕಾಲೇಜುಗಳು ಒಂದು ನಿಟ್ಟಿನಲ್ಲಿ ಪ್ರಾರಂಭ ಆಗಿದೆ. ಆ ಫ್ಲೋ ಯಾವುದೇ ಕಾರಣಕ್ಕೂ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡೋದಿಲ್ಲ, ಅದು ಯಥಾವತ್ತಾಗಿ ನಡೆಯುತ್ತೆ ಅನ್ನೋದಾಗಿ ಹೇಳಿರುವಂತಹ ಹೇಳಿಕೆಗೂ, ಮಕ್ಕಳಲ್ಲಿ ಕಾಣಿಸ್ಕೊಂಡಿರುವಂತಹ ಕೇಸಸ್ಗಳಿಗೂ ಬಹಳಷ್ಟು ಭಯ ತರಿಸಿತ್ತು. ಏನಾಗುತ್ತೆ ಮುಂದೆ ಅನ್ನೋದಾಗಿ ಇದೀಗ ದೊಡ್ಡ ರಿಲ್ಯಾಕ್ಸೇಷನ್, ದೊಡ್ಡ ರಿಲೀಫ್ ಅಂತ ಹೇಳಬೇಕು. ಮಕ್ಕಳ ಒಂದು ಲಸಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ಚಿಕ್ಕದೊಂದು ಆಶಾಭಾವನೆ ಮೂಡಿದೆ. ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಕಾಲೇಜ್ಗಳಿಗೆ ಹೋಗ್ತಾ ಇರ್ತಾರೆ. ಪೋಷಕರಿಗೆ ದೊಡ್ಡ ತಲೆನೋವಾಗಿತ್ತು, ಏನು ಮಾಡೋದು, ಯಾವ ರೀತಿಯಾಗಿ ನಮ್ಮ ಮಕ್ಕಳನ್ನ ನಾವು ಸುರಕ್ಷಿತವಾಗಿರಿಸೋದು ಅಂತ ಬಹಳಷ್ಟು ಆತಂಕ ಹುಟ್ಟಿಸಿತ್ತು. ಇದೀಗ ಪ್ರಧಾನಿ ಮಾತುಗಳು ಬಹಳಷ್ಟು ಆಶಾಭಾವವನ್ನ ಮೂಡಿಸ್ತಾ ಇದೆ, ನೆಮ್ಮದಿಯನ್ನ ತರಿಸಿದೆ.